ಸಚಿವ ಡಿಕೆಶಿಗೆ ರಾಹುಲ್ ಗಾಂಧಿ ಅಂಕುಶ ಹಾಕ್ತಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ಬೇಡಿಕೆಗಳಿಗೆ ಮಣಿತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಆಯಿತು. ಆಪರೇಷನ್ ಕಮಲಕ್ಕೆ ಸದ್ಯಕ್ಕೇನಾದರೂ ಬ್ರೇಕ್ ಬೀಳುತ್ತಾ? ದೆಹಲಿ ಅಂಗಳ ತಲುಪಿದೆ. ಈಗಾಗಲೇ ಕಾಂಗ್ರೆಸ್ನ ಒಳಜಗಳ. ಸಂಜೆ 4 ಗಂಟೆಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಲಿದ್ದಾರೆ ರಾಜ್ಯ ನಾಯಕರು. ಬರ್ತಕ್ಕಂಥ ವಿಧಾನ ಪರಿಷತ್ತಿಗೆ ನಾವು ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು. ಅದಕ್ಕಾಗಿ ಬಂದಿದ್ದೇವೆ. ಇದರ ಜೊತೆಗೆ ರಾಜ್ಯದ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ಚರ್ಚೆ ಮಾಡಬೇಕು. ಅವರು ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಇನ್ನೂ ಅನೇಕ ಜನ ಅವರು ಶಾಸಕರು ಅವರ ಸಮಸ್ಯೆಗಳನ್ನ ಹೇಳಿದ್ದಾರೆ. ಅಂದರೆ ಸರ್ಕಾರದಲ್ಲಿ ಅವ್ರ ಕೆಲಸಗಳು ಅವ್ರ ಕ್ಷೇತ್ರದಲ್ಲೇ ಆಗಬೇಕು ಅನ್ನೋಂಥ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ. ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಶಬ್ಬೀರ್ ಇದ್ದಾರೆ. ಶಬ್ಬೀರ್, ಆಪರೇಷನ್ ಕಮಲಕ್ಕೆ ಒಂದು ರೀತಿ ಸದ್ಯಕ್ಕೆ ಬ್ರೇಕ್ ಬಿದ್ದಂತೇನೋ ಆಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಒಳ ಆತಂಕಗಳು ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ. ಸಾಲು ಸಾಲು ಸಮಸ್ಯೆಗಳೇ ಬರ್ತಾ ಇದೆ. ಇದಕ್ಕೆಲ್ಲ ರಾಹುಲ್ ಗಾಂಧಿ ಯಾವ ರೀತಿ ಮದ್ದನ್ನ ಅರಿತಾರೆ ಅಂತ? ಖಂಡಿತವಾಗ್ಲೂ ಶಕುಂತಲಾ, ಇವತ್ತು ಬೆಳಗ್ಗೆ 11 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆಯನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದ ಹಿನ್ನೆಲೆ ಸಭೆಯನ್ನ ಮುಂದೂಡಲಾಗಿರುವಂತದ್ದು. ಸಂಜೆ 4 ಅಥವಾ 5 ಗಂಟೆಗೆ ರಾಹುಲ್ ಗಾಂಧಿ ಅವರು ಸಭೆಯನ್ನ ನಡೆಸಲಿದ್ದಾರೆ. ಈ ಒಂದು ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಭಾಗವಹಿಸುವಂತ ಸಾಧ್ಯತೆ ಇರುವಂತದ್ದು. ಬಹಳ ಪ್ರಮುಖವಾಗಿ ಸಮಸ್ಯೆ ಆರಂಭವಾಗಿರುವಂತದ್ದೇ ಬೆಳಗಾವಿ ಜಿಲ್ಲಾ ರಾಜಕಾರಣದಿಂದ. ಹಾಗಾಗಿ ಅವರನ್ನು ಕೂಡ ಸಭೆಯಲ್ಲಿ ಪಾಲ್ಗೊಂಡಿಸಿಕೊಂಡು ಸಭೆ ಮಾಡಿದ್ರೆ ಒಳಿತು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು ರಾಜ್ಯ ಕಾಂಗ್ರೆಸ್ ನಾಯಕರು ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿಗೂ ಕೂಡ ಬುಲಾವನ್ನ ನೀಡಿರುವಂತದ್ದು. ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಸಭೆ ನಡೆಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಬಹಳ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಬಂಡಾಯ ಎದ್ದಿರುವಂತದ್ದು. ಅವ್ರ ಜೊತೆಗೆ ಒಂದಿಷ್ಟು ಶಾಸಕರಿದ್ದಾರೆ, ಅವರೆಲ್ಲ ಕೂಡ ಪಕ್ಷವನ್ನ ತೊರಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಆಪರೇಷನ್ ಕಮಲದ ಭೀತಿ ಇರೋದ್ರಿಂದ ಅದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಈಗಾಗಲೇ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇರುವಂತದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಕರೆಸಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡುವಂತದ್ದು, ಜೊತೆಗೆ ಅವರ ಬೇಡಿಕೆಗಳನ್ನ ಈಡೇರಿಸುವಂತದ್ದು ಕೆಲಸವನ್ನ ಮಾಡುವಂತದ್ದು, ಜೊತೆಗೆ ಅವರ ಜೊತೆಗಿರುವಂತಹ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಆಪರೇಷನ್ ಕಮಲದ ಭೀತಿಯಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನಕ್ಕೆ ರಾಹುಲ್ ಗಾಂಧಿ ಅವರಿಗೆ ಪ್ರಯತ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗಿರುವಂತದ್ದು. ಶಕುಂತಲಾ, ಒಂದ್ ಕಡೆ ಸ್ವಪ್ರತಿಷ್ಠೆಗಾಗಿ ಬಂಡಾಯ ಎದ್ದಿರುವಂತಹ ಜಾರಕಿಹೊಳಿ ಬ್ರದರ್ಸ್ ಕೂಡ ಒಂದ್ ಕಡೆ ಬಂಡಾಯ ಎದ್ದು ಡಿಕೆಶಿ ವಿರುದ್ಧನೇ ತಿರುಗಿಬಿದ್ದು ಡಿಕೆಶಿಗೆ ಅಂಕುಶ ಹಾಕಿ ಅಂತಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ಗೆ ಆಪದ್ ಬಾಂಧವ ಡಿಕೆಶಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇವರ ಮಧ್ಯೆ ಇರುವಂತಹ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಮಾಡಬಹುದು? ಇವರನ್ನು ಕೂಡ ಸಂಧಾನ ಮಾಡಿಸುವಂತಹ ಸಾಧ್ಯತೆಗಳು ಆ ರೀತಿ ಏನಾದರೂ ಭಾಸವಾಗ್ತಿದೆ ಹೇಗೆ? ಇವತ್ತಿನ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗಿಯಾಗಬೇಕಾಗಿತ್ತು. ಆದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇಲ್ಲ. ಬಹುಶಃ ಅವರು ಬಂದಿದ್ರು ಕೂಡ ಒಟ್ಟಿಗೆ ಕೂರಿಸಿ ಅವರನ್ನ ಸಂಧಾನ ಮಾಡುವಂತ ಪ್ರಯತ್ನವನ್ನು ಕೂಡ ಹೈಕಮಾಂಡ್ ಮಾಡ್ತಾ ಇತ್ತು. ಆದ್ರೆ ಈಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಒಂದು ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಜೊತೆಗೆ ಮೈತ್ರಿ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಇರಲೇಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಇರೋದ್ರಿಂದ ಕೆಲವು ಸೂಚನೆಗಳನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಕೆಲ ದಿನಗಳ ಕಾಲ ಬೆಳಗಾವಿ ಮತ್ತು ಬೇರೆ ಜಿಲ್ಲೆ ರಾಜಕಾರಣದ ವಿಚಾರಕ್ಕೆ ಮೂಗು ತೂರಿಸುವಂತದ್ದು ಬೇಡ ಅನ್ನೋ ಸೂಚನೆಯನ್ನು ಕೂಡ ಕೊಡುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಸರ್ಕಾರ ಉಳಿಬೇಕಾಗಿರುವಂತದ್ದು ಕಾಂಗ್ರೆಸ್ನ ಬಹಳ ಪ್ರಮುಖವಾದಂತ ಅಜೆಂಡಾ ಆಗಿರೋದ್ರಿಂದ ಅದಕ್ಕೆ ಯಾವ ರೀತಿಯಾದಂತ ಬೇಕಾದ್ರೂ ಮೈತ್ರಿಯನ್ನ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಆಗಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಏನು ಜಾರಕಿಹೊಳಿ ಬ್ರದರ್ಸ್ ನ ವಿಶ್ವಾಸಕ್ಕೆ ತೆಗೆದುಕೊಂಡು ಡಿ.ಕೆ. ಶಿವಕುಮಾರ್ಗೆ ಸೂಕ್ಷ್ಮವಾಗಿ ಒಂದಿಷ್ಟು ವಿಷಯಗಳನ್ನ ಮನವರಿಕೆ ಮಾಡಿ ಅವ್ರಿಗೆ ಒಂದಿಷ್ಟು ಸೂಚನೆಗಳನ್ನ ಕೊಟ್ಟು ಅವರನ್ನು ಕೂಡ ಸುಮ್ಮನಾಗಿಸುವಂತ ಕ್ರಮ ಏನಾದರೂ ತೆಗೆದುಕೊಳ್ಬಹುದು. ಒಂದು ನಿಟ್ಟಿನಲ್ಲಿ ಇಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟು ಸದ್ಯಕ್ಕೆ ಭುಗಿಲೆದ್ದಿರುವಂತ ಭಿನ್ನಮತವನ್ನ ಶಮನ ಮಾಡುವಂತ ಪ್ರಯತ್ನವನ್ನ ಮಾಡುವ ಮೂಲಕ ಲೋಕಸಭೆ ಚುನಾವಣೆವರೆಗೂ ಕೂಡ ಮೈತ್ರಿ ಸರ್ಕಾರ ಯಶಸ್ವಿಯಾಗಿ ನಡೀಲಿ ಅನ್ನೋ ಒಂದು ಸೂಚನೆಗಳನ್ನ ಈಗಾಗಲೇ ರಾಜ್ಯ ನಾಯಕರ ಮೂಲಕ ಏನು ರವಾನಿಸುವಂತ ಕೆಲಸವನ್ನು ಕೂಡ ಹೈಕಮಾಂಡ್ ಮಾಡುವಂತದ್ದು. ಈಗಿರುವಂತಹ ಬ್ರಹ್ಮಗಂಟನ್ನ ಸಾಲು ಸಾಲು ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ತಾರೆ ಬಿಡಿಸ್ತಾರೆ ಅಂತ ಕಾದ್ ನೋಡೋಣ. ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.